ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ ಇಲ್ಲಿ ರೆಡ್ ರಿಬ್ಬನ್, NSS ಮತ್ತು ರೋಟರಾಕ್ಟ್ ಕ್ಲಬ್ ಇದರ ಸಂಯುಕ್ತ ಆಶ್ರಯದಲ್ಲಿ HIV ಏಡ್ಸ್ ಮಾಹಿತಿ ಕಾರ್ಯಾಗಾರ ನಡೆಯಿತು. ಆರ್ಲಪ್ಪದವು ಪಾಣಾಜೆ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮುರಳಿ ಇವರು HIV ಏಡ್ಸ್ ಕುರಿತ ಮಾಹಿತಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಕುಮಾರಿ ಸ್ವಾತಿ, ಸಿಂಧು, ಕೃತಿಕಾ ಇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಸಂಭ್ರಮಗಳು ಪ್ರಾರಂಭ, ನೀನೊಲಿಯೇ ಬಾಳೆಲ್ಲ ಸುಖದ ಸಮಾರಂಭ, ನೀನೊಲಿಯೇ ಬಾಳೆಲ್ಲ ಸುಖದ ಸಮಾರಂಭ. ವಿಘ್ನಗಳೆದು ವಿಜಯ ನೀವ ಹೇ ವಿನಾಯಕ, ನಿನ್ನ ಭಕ್ತ ಬಾಂಧವರಿಗೆ ನೀನೇ ನಾಯಕ. ಹೇ ರಂಭ ನಿನ್ನಿಂದ ಎಲ್ಲ ಆರಂಭ, ಸಂಭ್ರಮಗಳು ಪ್ರಾರಂಭ, ನೀನೊಲಿಯೇ ಬಾಳೆಲ್ಲ ಸುಖದ ಸಮಾರಂಭ, ನೀನೊಲಿಯೇ ಬಾಳೆಲ್ಲ ಸುಖದ ಸಮಾರಂಭ. ನಮ್ಮ ಜೀವ ಭಾವಗಳೆಲ್ಲ ಸದಾ ನಿನ್ನ ಚಿಂತಿಸುತ್ತಿಹುದು, ಗುಣ ನಿರ್ಗುಣ ನಿರಾಕಾರನೇ ನಿನ್ನನ್ನೇ ನೆನೆಯುತ್ತಲಿಹುದು. ಆತ್ಮದ ಚೈತನ್ಯವು ನೀನೇ ಸ್ವಾಮಿ ದೇವ, ಆತ್ಮದ ಜ್ಯೋತಿಯ ಬೆಳಗುವೆ ದೇವಾದಿದೇವ. ನಿನ್ನ ಚರಣವೇ ನಮಗೆ ಶರಣ್ಯವು ಸ್ವಾಮಿ ಗಜಾನನ, ಜ್ಞಾನ ಜ್ಯೋತಿಯೇ ಮಹಾಗಣಪತಿಯೇ ನಿನಗೆ ನೀರಾಜನ. ನಾವೆಲ್ಲ ನಿನ್ನ ಪಾದದಾಸರೆಂಬುದ ದಯಮಾಡಿ ಮನದಾನಯ್ಯ. ಹೇ ರಂಭ ನಿನ್ನಿಂದ ಎಲ್ಲ ಆರಂಭ, ಸಂಭ್ರಮಗಳು ಪ್ರಾರಂಭ, ನೀನೊಲಿಯೇ ಬಾಳೆಲ್ಲ ಸುಖದ ಸಮಾರಂಭ, ನೀನೊಲಿಯೇ ಬಾಳೆಲ್ಲ ಸುಖದ ಸಮಾರಂಭ, ನೀನೊಲಿಯೇ ಬಾಳೆಲ್ಲ ಸುಖದ ಸಮಾರಂಭ. ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಮುರಳಿಯವರು ಗಿಡಗಳಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವರದರಾಜ ಚಂದ್ರಗಿರಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. NSS ಯೋಜನಾಧಿಕಾರಿಗಳಾದ ಡಾಕ್ಟರ್ ಲಾಯ್ಡ್ ವಿಕ್ಕಿ ಡಿಸೋಜಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ನೋರ್ವ ಯೋಜನಾಧಿಕಾರಿಗಳಾದ ಡಾಕ್ಟರ್ ಯೋಗೇಶ್ LN ಎಲ್ಲರನ್ನ ಸ್ವಾಗತಿಸಿದರು. ಅಂಗವಾಗಿ ಭಾಷಣ, ರಸಪ್ರಶ್ನೆ ಮತ್ತು ಘೋಷವಾಕ್ಯ ರಚನಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ವಿಜೇತರಿಗೆ ಪ್ರಶಸ್ತಿಯನ್ನು ವಿತರಿಸಲಾಯಿತು. ರೋಟರಾಕ್ಟ್ ಸಂಚಾಲಕರು ಹಾಗೂ ಕಾಲೇಜಿನ ಗ್ರಂಥಪಾಲಕರಾದ ಶ್ರೀರಾಮ ಕೆ ಧನ್ಯವಾದ ಸಮರ್ಪಿಸಿದರು. ಆರೋಗ್ಯ ಸಹಾಯಕಿ ಶ್ರೀಮತಿ ರಾಜಶ್ರೀ ಉಪಸ್ಥಿತರಿದ್ದು ಸಹಕರಿಸಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ತರುವಾಯ ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ಮುಂಭಾಗ ರೆಂಜಾಪೇಟೆಯಲ್ಲಿ ಬೀದಿ ನಾಟಕವನ್ನು ಹಮ್ಮಿಕೊಳ್ಳಲಾಯಿತು. ರೋಟರಾಕ್ಟ್, NSS ತಂಡದ ಸದಸ್ಯರು ರಕ್ತದಾನದ ಮಹತ್ವ ಹಾಗೂ ಏಡ್ಸ್ ರೋಗದ ಬಗ್ಗೆ ಮಾಹಿತಿ ನೀಡುವ ಬೀದಿ ನಾಟಕವನ್ನು ನಡೆಸಿಕೊಟ್ಟರು. ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿದ್ಯಾ ಸುರೇಶ್ ಸರಳಿಕಾನ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಸೌಮ್ಯ ಹಾಗೂ ಪಂಚಾಯತ್ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದು ಮೆಚ್ಚುಗೆ ವ್ಯಕ್ತಪಡಿಸಿದರು. ರೋಗಕ್ಕೆ ಮದ್ದು ಉಂಟು, ಏಡ್ಸ್ ಬಂದರೆ ಮದ್ದೆ ಇಲ್ಲ. ರೋಗಕ್ಕೆ ಮದ್ದು ಉಂಟು, ಏಡ್ಸ್ ಬಂದರೆ ಮದ್ದೆ ಇಲ್ಲ. ರೋಗಕ್ಕೆ ಮದ್ದು ಉಂಟು, ಏಡ್ಸ್ ಬಂದರೆ ಮದ್ದೆ ಇಲ್ಲ. ರೋಗಕ್ಕೆ ಮದ್ದು ಉಂಟು, ಏಡ್ಸ್ ಬಂದರೆ ಮದ್ದೆ ಇಲ್ಲ.
ಜಾಗೃತರಾಗಿರಿ 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 ಪರಸಂಗಾತಿ ಸಹವಾಸ ಗುಪ್ತರೋಗಕ್ಕೆ ಮೂಲವಾಸ ಪರಸಂಗಾತಿ ಸಹವಾಸ ಗುಪ್ತರೋಗಕ್ಕೆ ಮೂಲವಾಸ ಪರಸಂಗಾತಿ ಸಹವಾಸ ಗುಪ್ತರೋಗಕ್ಕೆ ಮೂಲವಾಸ ಗುಪ್ತರೋಗಕ್ಕೆ ಮೂಲವಾಸ ಗುಪ್ತರೋಗ ಬಂದಾಗ ಸಂಕೋಚ ಮಾಡದಿರಿ ಗುಪ್ತರೋಗ ಬಂದಾಗ ಸಂಕೋಚ ಮಾಡದಿರಿ ಈಗ ರಕ್ತದಾನ ಎಂಬ ವಿಷಯದ ಕುರಿತು ಕಿರುಬೀದಿ ನಾಟಕ. ಏ ಸುರೇಶ, ಏ ರಾಜು, ಹೇಗಿದ್ದೀಯ ಸುರೇಶ? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀಯಲ್ಲ? ಮತ್ತೆ ಇವತ್ತು ಕೆಲಸಕ್ಕೆ ಹೋಗ್ಲಿಲ್ಲ ನೀನು? ಇಲ್ಲ, ಹೋಗ್ಬೇಕಷ್ಟೇ. ಜಾತ ಅಂತೆ. ಬೇಡ ಸುರೇಶ, ನಾನೀಗ ಮನೆಯಲ್ಲಿ ಚಾ ಕುಡಿದು ಬಂದದಷ್ಟೇ. ಅದು ನಿನ್ನ ಮನೆಯಲ್ಲಿ ಅಲ್ವಾ? ಇಲ್ಲಿ 2 ಗ್ಲಾಸ್ ಕುಡಿ ಅಂತ. ಇವತ್ತು ನೀವು ಸಂಜೆ ಬರುವಾಗ ಮಾರ್ಕೆಟ್ ನಿಂದ ಸಾಮಾನು ತಗೊಂಡು ಬನ್ನಿ, ಒಳ್ಳೆ ಕ್ವಾಲಿಟಿ ತಗೊಂಡು ಬನ್ನಿ. ಆಯ್ತು, ಸ್ವಲ್ಪ ಕೆಲಸ ಇದೆ, ಲೇಟ್ ಆಯ್ತು, ಹೋಗುವ. ಆಯ್ತು, ನಾನು ಬರ್ತೇನೆ. ಬರ್ಬೇಕು. ಹಲೋ, ಯಾರು? ಏನಾಯ್ತು? ಅವರೀಗ ತಾನೇ ಹೋದದಷ್ಟೇ ಅಲ್ಲ. ಇಂಥ ಆಕ್ಸಿಡೆಂಟ್ ಇವಳು ಬರ್ತೇನೆ ಈಗ. ಡಾಕ್ಟರ್ ಏನಾಯ್ತು? ತುಂಬಾ ಸೀರಿಯಸ್ ಆಗಿದೆ. ಹೌದು, ಸೀರಿಯಸ್, ತುಂಬಾ ಸೀರಿಯಸ್ ಆಗಿದೆ. ಈಗ ಬೇಗ ಅರೇಂಜ್ ಮಾಡ್ತೀರಾ? ಓ ಪಾಸಿಟಿವ್ ಬ್ಲಡ್ ಬೇಕಿದೆ. ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇಲ್ವಾ ಬ್ಲಡ್ ಬ್ಯಾಂಕ್? ಇದೆ, ಬಟ್ ಓ ಪಾಸಿಟಿವ್ ಬ್ಲಡ್ ಇಲ್ಲ. ಓ, ಬೇಗ ವಿಚಾರಿಸಿ. ಒಂದು ಕೆಲಸ. ಹಲೋ ಆಶಾ, ಬ್ಲಡ್ ಉಂಟಾ ಆಶಾ? ಓ ಪಾಸಿಟಿವ್ ಇಲ್ವಾ? ಹಲೋ ದೀಪ್ತಿ, ಬ್ಲಡ್ ಉಂಟಾ ಓ ಪಾಸಿಟಿವ್? ಅಯ್ಯೋ, ಎಲ್ಲಿಯೂ ಇಲ್ಲ. ಏನಾಯ್ತು ಮತ್ತಕ್ಕ? ಅದು ಆಕ್ಸಿಡೆಂಟ್ ಆಗಿ ಬ್ಲಡ್ ಬೇಕಾಗುತ್ತೆ, ಸೀರಿಯಸ್ ಇದೆ. ಓ ಪಾಸಿಟಿವ್ ಬ್ಲಡ್ ಅಂತ ಯಾರು ಇಲ್ಲ ಅಂತ ಹೇಳ್ತಾರೆ. ಹೌದಾ? ಅವನಿಗೆ ಏನಾಯ್ತು? ನಾನು ಬೆಳಿಗ್ಗೆ ಅವನಲ್ಲಿ ಮಾತಾಡಿಸೋದಷ್ಟೇ ಅಲ್ವಾ? ಅದು ಆಕ್ಸಿಡೆಂಟ್ ಆದದ್ದು ರಕ್ತ ತುಂಬಿಸಿದೆಯಲ್ಲ. ಹೌದಾ? ಅದಕ್ಕೆ ನಾನು ರಕ್ತ ಕೊಡುವ, ನನ್ನ ರಕ್ತ ಒಪ್ಪಿಸಿದ್ವಿ. ನಾನು ಮತ್ತು ಅವನು ಒಂದು ದಿವಸ ಇರುವಾಗ ಅಲ್ಲಿ ಹೋಗಿ ನಾವು ರಕ್ತದಾನ ಮಾಡಿದ್ವಿ. ನನ್ನಲ್ಲಿ ಸಹ ಒಪ್ಪಿಸಿದ್ವಿ. ನಾನು ಕೊಡುವ. ಸುಮತಕ್ಕ, ನಾನು ರಕ್ತ ಕೊಟ್ಟಿದ್ದೇನೆ. ಬೇಡ, ನಾವು ರಕ್ತ ನಮ್ಗೆ ಹಣ ಕೊಟ್ಟೇನೆಲ್ಲ ಸಿಗುದು. ಯಾಕೆಂದ್ರೆ ರಕ್ತ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಅದರಲ್ಲಿ ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಬಡವ ಶ್ರೀಮಂತ ಅಂತ ಭೇದ ಭಾವ ಆ ರಕ್ತದಲ್ಲಿ ನಾವು ಕಾಣಿಸ್ಬಾರ್ದು. ಒಂದು ರಕ್ತದಾನ ಮಾಡುವುದರಿಂದ ಒಂದು ಪ್ರಾಣವನ್ನು ಉಳಿಸ್ಲಿಕ್ಕೆ ಸಾಧ್ಯವಾದ್ರೆ ಅದಕ್ಕಿಂತ ದೊಡ್ಡ ಮಹಾದಾನ ಈ ಭೂಮಿಯಲ್ಲಿಯೇ ಬೇರೆ ಇಲ್ಲ. ಆದ ಕಾರಣ ಯಾರಾದ್ರೂ ನಮ್ಮಲ್ಲಿ ಕೇಳಿ ಬಂದಾಗ ನಮ್ಮಿಂದ ಆಗುವುದಾದ್ರೆ ಅದನ್ನು ನಾವು ನಡೆಸಿಕೊಡ್ಬೇಕು. ಮಾಡುವುದರಿಂದ ಒಂದು ಜೀವ ಉಳಿಯುತ್ತದೆ ಎಂದಿದ್ದರೆ ನಾವೆಲ್ಲರೂ ರಕ್ತದಾನ ಮಾಡುವುದಕ್ಕೆ ಕೈ ಜೋಡಿಸೋಣ. ಹೇಳಿರಲ್ಲ ನಮ್ಮವರೇ ಬುದ್ಧಿವಂತ ನಾಗರಿಕರೇ, ಕೇಳಿರಿ 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 ಹೆಸರಿನ ಜಗದಿಯ. ಹೇಳಿರಲ್ಲ ನಮ್ಮವರೇ ಬುದ್ಧಿವಂತ ನಾಗರಿಕರೇ, ಕೇಳಿರಿ 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 ಹೆಸರಿನ ಜಗದಿಯ. ಕುಷ್ಠರೋಗಕ್ಕೆ ಮದ್ದು ಉಂಟು, ಏಡ್ಸ್ ಬಂದರೆ ಮದ್ದೆ ಇಲ್ಲ. ಕುಷ್ಠರೋಗಕ್ಕೆ ಮದ್ದು ಉಂಟು, ಏಡ್ಸ್ ಬಂದರೆ ಮದ್ದೆ ಇಲ್ಲ. ಜಾಗೃತರಾಗಿರಿ 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 ಜಾಗೃತರಾಗಿರಿ